ಇದು ಅಂತರ್ವಾಣಿ 90.8 ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಮುದಾಯ ರೇಡಿಯೋ ಕೇಂದ್ರ. ಶ್ರೋತೃಗಳೇ, ಈಗ ಕೇಳೋಣ ಒಂದು ವಿಶೇಷ ಕಾರ್ಯಕ್ರಮ, ಜನ್ ಜನ್ ತಕ್ ಜಾನ್ಕಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಚಾಯತ್ ರಾಜ್ ಮಂತ್ರಾಲಯ, ಭಾರತ ಸರ್ಕಾರ. ಕೇಳಿ ಕಾರ್ಯಕ್ರಮ ಜನ್ ಜನ್ ತಕ್ ಜಾನ್ಕಾರಿ. ಗಂಟೆ ಹೊಡೆದ್ರೆ ಬರ್ರೆ ಬರ್ರೆ ಹೋಗಮು. ಎಲ್ಲಿ ಕ್ಲಾಸಿಗೆ ಟಿಫನ್ ಬಾಕ್ಸ್ ಬಿದ್ದದ್ ನೋಡ್ ನಿಂಗೆ. ಹೋಮ್ವರ್ಕ್ ಮಾಡಿರಿ? ಮ್ಯಾಮ್ ಪನಿಷ್ಮೆಂಟ್ ಕೊಡ್ತೀನಿ ಅಂದ್ರೆ ಇವತ್ತು. ಸರಿ ಬಾಸು ಬ್ಯಾಗ್ ತಗೊಂಡು ನಡು ಅವ್ರ ಮನೆ ಚಕ್ಲಿ ಮಾಡ್ತಾರ. 10 ರೂಪಾಯಿ ಕೊಡು ತಂದು ಕೊಡ್ತೇನೆ. ಎಲ್ಲರೂ ನಿಮ್ಮ ಮನೆಗೆ ಹೋಗ. ನಮಸ್ತೆ ನಮಸ್ತೆ. ಏಟ್ ಅವಾಜ್ ಮಾಡ್ತೀರದು ಕ್ಲಾಸ್ ಒಳಗ? ಯಾರಿಲ್ಲ ಅಂದ್ರ ಕೂಡ್ರಿ. ಕಮಲಾ ಇಲ್ ಬಾ. ನೀನ್ ಏನ್ ಪಾಠ ಮಾಡಿದ್ ಹೇಳ್ಬಾನ. ಟೀಚರ್, ನಿನ್ನೆ ನಮ್ಮ ಅವ್ಗ ಆರಾಮ ಇರ್ಲಿಲ್ರಿ. ಓದಿದ್ದೆಲ್ಲ ನೆನಪು ಹೋಗ್ಯದ್ರಿ, ಏನು ನೆನಪಿಲ್ರಿ. ನಾನು ನಾಳೆ ಓದ್ಕೊಂಬಂತ ಹೇಳ್ತೀನಿ ರೀ ನಿಮಗೆಲ್ಲ. ಹಾ ಆಯ್ತಾಯ್ತು. ಈಗ ಎಲ್ಲರೂ ಮನೆಗೆ ಹೋರಿ. ನಾಳೆಗೆ ನಿಮಗ ಪ್ರಶ್ನೆ ಉತ್ತರಗಳು ಕೇಳ್ತೀನಿ. ಯಾರು ತಪ್ಲಾರ್ದಂಗ ಓದ್ಕೊಂಡ್ ಬರ್ಬೇಕು ನೋಡ್ರಿ. ಏನು ಅವ್ವ ಮನ್ಯಾಗ ಚಕ್ಲಿ ಚೂಡ ಮಾಡ್ಯಾರ ತಿನ್ಕೋತ್ ಕೂಡಂಗಿದ್ರೇನು? ಬರ್ಬೇಕು ನೋಡ್ರಿ ನಾಳೆಗೆ ಎಲ್ಲರೂ. ಹೋರಿಗ್ ಮನಿಗೆ ಸುಟ್ಟಿ ಅದ ಇವತ್ತ. ಇವರು ದುರ್ಗಾ ಅಕ್ಕ. ಇವರು ಹಳ್ಳಿಯಲ್ಲಿ ಅತ್ಯಂತ ವಿದ್ಯಾವಂತ ವ್ಯಕ್ತಿ ಮತ್ತು ನಗರದಲ್ಲಿ ಕೆಲಸ ಮಾಡುತ್ತಿದ್ದರು. ನಗರದ ಜೀವನ ಬೇಸರವಾಗಿ ಮತ್ತೆ ಹಳ್ಳಿಗೆ ಬಂದರು. ಊರಿಗೆ ಬಂದು ಮಕ್ಕಳಿಗೆ ಊರಿನ ಯಾರಿಗಾದರೂ ಯಾವುದಾದರೂ ವಿಷಯದ ಬಗ್ಗೆ ಹೇಳಿಕೊಡುತ್ತಿದ್ದಾರೆ. ನಾವು ಮಾಹಿತಿ ಪಡೆಯಲು ಬಯಸಿದಾಗ ಎಲ್ಲರೂ ದುರ್ಗಾ ಅಕ್ಕನನ್ನೇ ನೆನಪಿಸಿಕೊಳ್ತೇವೆ. ಆತ್ಮೀಯರೇ, ಈಗ ನೀವು ಆಲಿಸುತ್ತಿರುವ ಕಾರ್ಯಕ್ರಮ ಪಂಚಾಯತ್ ರಾಜ್ ಮಂತ್ರಾಲಯದ ಜನ್ ಜನ್ ತಕ್ ಜಾನ್ಕಾರಿ. ಈ ಕಾರ್ಯಕ್ರಮದಲ್ಲಿ ನಾವು ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಆರ್ಥಿಕತೆ, ಆದರ್ಶ ಬಲಪಡಿಸಿಕೊಳ್ಳುವುದು ಹೇಗೆ ಮತ್ತು ಪಂಚಾಯತಿಯಲ್ಲಿ ಜನರ ಪಾಲ್ಗೊಳ್ಳುವಿಕೆ ಮತ್ತು ಒಬ್ಬ ಮಹಿಳಾ ಪಂಚಾಯತ್ ಅಧಿಕಾರಿ ಇದ್ದರೆ ಹೇಗಿರಬೇಕು ಎಂಬುದರ ಬಗ್ಗೆ ಜನ್ ಜನ್ ತಕ್ ಜಾನ್ಕಾರಿ ಎಂಬ ಧ್ವನಿ ಮುದ್ರದಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ. ಈಗ ನಿಮ್ಮ ಮುಂದೆ ಕಿರು ನಾಟಕ ಜನ್ ಜನ್ ತಕ್ ಜಾನ್ಕಾರಿ. ಮೋಹನ್, ಕೇಳಿದ್ಯಾ? ಏನು? ನಮ್ಮ ಪಂಚಾಯತಿಗೆ ಬಜೆಟ್ ಬಂದಿದೆ. ಹೌದಾ? ಹೌದು. ಆದ್ರೆ ಈ ಬಾರಿ ಗ್ರಾಮದಲ್ಲಿ ಆಗ್ಬೇಕಾದ ಕೆಲಸಗಳು ಬಹಳಷ್ಟಿವೆ ನೋಡು. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಬಂದಿರುವ ಬಜೆಟ್ನಲ್ಲಿ ಏನ್ ಮಾಡ್ಬೋದಂತ ನೋಡೋಣ. ರಸ್ತೆ ದುರಸ್ತಿ ಕಾಮಗಾರಿಕೆ ಮೊದಲಾಗ್ಬೇಕು ನೋಡು. ಹಾ, ನಿನಗೆ ಗೊತ್ತಾಯ್ತದು? ಪಂಚಾಯತ್ ರಾಜ್ ಸಚಿವಾಲಯದ ಮೇರಿ ಪಂಚಾಯತ್ ಆ್ಯಪ್ ಮೂಲಕ ಪಂಚಾಯತ್ಗೆ ಎಷ್ಟು ಹಣ ಬಂದಿದೆ ಎಂಬ ಮಾಹಿತಿಗಳನ್ನ ಸುಲಭವಾಗಿ ಪಡಿಬೋದು. ಈ ಆ್ಯಪು ಪ್ಲೇಸ್ಟೋರ್ನಲ್ಲಿ ಕೂಡ ಇದೆ. ಹೌದಾ? ಹಾಗಾದ್ರೆ ನಾನು ಇವತ್ತು ನನ್ನ ಮೊಬೈಲಲ್ಲಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ತೀನಿ. ರಾಮಭಯ್ಯ, ನಮಗೆ ಸರ್ಕಾರದಿಂದ ಸಕಾಲಕ್ಕೆ ಅನುದಾನ ಬರುತ್ತದೆ, ಆದರೆ ಹಳ್ಳಿಗಳ ಸಣ್ಣ ಪುಟ್ಟ ಅಗತ್ಯಗಳು ಹೆಚ್ಚಾಗ್ತಿವೆ ನೋಡು. ಹೌದು ಮೋಹನ್, ನಾವೇನಾದ್ರೂ ಮಾಡ್ಬೇಕಲ್ಲ. ಹೌದು, ಈ ಸಮಸ್ಯೆಗೆ ಪರಿಹಾರಗಳನ್ನ ಕಂಡ್ಕೊಳ್ಬೇಕು ನೋಡು. ಹೌದು, ನೀನು ಹೇಳಿದ್ದು ಸರಿ ರಾಮು. ನಮ್ಮ ಅಧ್ಯಕ್ಷರ ಜೊತೆ ಮಾತಾಡೋಣ. ನಮ್ಮ ಆಲೋಚನೆಗಳು ಅವರಿಗೆ ಹೇಳಬೇಕು. ನಡಿ, ಪಂಚಾಯತಿ ಅಧ್ಯಕ್ಷರ ಬಳಿ ಹೋಗೋಣ. ನಡಿ. ಹೇ ರಾಣಿ ಚೆನ್ನಮ್ಮನ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳುವೇನ ಕೇಳಿರೆ ನೀವೆಲ್ಲ. ರಾಣಿ ಚೆನ್ನಮ್ಮನ ಹಿರಿಮೆ ಹೇಳುವೇನ ಕೇಳಿರೆ ನೀವೆಲ್ಲ. ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಹೆಸರಾತ ಜಗವೆಲ್ಲ. ರಾಣಿ ಚೆನ್ನಮ್ಮನ ಹಿರಿಮೆ ಹೇಳುವೆ ಕೇಳರೆ ನೀವೆಲ್ಲ. ರಾಣಿ ಚೆನ್ನಮ್ಮನ ಹಿರಿಮೆ ಹೇಳುವೆ
ಸಾಕು ಮಗ ನಮ್ಮ ಸಂಗೊಳ್ಳಿ ರಾಯಣ್ಣ ಭಾರತಕ ಮಿಗಿಲ ಏ ಚೊಕ್ಕ ಮನಸ್ಸಿಲೆ ಹಸನಾಗಿ ದುಡದಾನ ನಡಿ ನುಡಿ ಮೀಸಲ ಹೇ ಸೊಕ್ಕಿಲೆ ಮೆರಿವ ಪಿರಂಗಿ ಜನರ ರೆಕ್ಕೆ ಮುರಿದನಲ್ಲ ಸೊಕ್ಕಿಲೆ ಮೆರಿವ ಪಿರಂಗಿ ಜನರ ರೆಕ್ಕೆ ಮುರಿದನಲ್ಲ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಹೆಸರಾತ ಜಗವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳುವೆ ಕೇಳರಿ ನೀವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳು ಕೇಳರಿ ನೀವೆಲ್ಲ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹೆಸರಾತು ಜಗವೆಲ್ಲ ನಮ್ಮ ದೇಶ ಎಂದು ನಮ್ಮವರ ಎಲ್ಲರೂ ಅಭಿಮಾನ ಕಾಯಲಿಲ್ಲ ಏ ಚೆನ್ನಮ್ಮ ರಾಣಿಯ ಬೆನ್ನ ಹಿಂದ ಸಂಚು ಹುಡ್ಯಾರಲ್ಲ ಏ ನಮ್ಮ ಜನರಿಗೆ ಲಂಚ ಕೊಟ್ಟರು ನಮಗಾಗರಿ ಶಾಮಿಲ ನಮ್ಮ ಜನರಿಗೆ ಲಂಚ ಕೊಟ್ಟರು ನಮಗಾಗರಿ ಶಾಮಿಲ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಹೆಸರಾತ ಜಗವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳುವೆ ಕೇಳರಿ ನೀವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳು ಕೇಳರಿ ನೀವೆಲ್ಲ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರಾತು ಜಗವೆಲ್ಲ ಲಂಚದಾಸೆಗಾಗಿ ಹೊಂಚಿಕೆ ಹಾಕಿ ಹಿಡಿದು ಕೊಟ್ಟಾರಲ್ಲ ಏ ಕಚ್ಚಿ ಹರಕ ಮಾಲು ಚಕೋರರು ಊರಿಕೊಂಡ್ರು ಕಾಲ ಏ ಕಚ್ಚಿ ಹರಕ ಮಾಲು ಚಕೋರರು ಊರಿಕೊಂಡ್ರು ಕಾಲ ಸುಚಿರ ಭೂತಿ ನನ್ನ ಭಾರತ ಮಾತೆ ಅಳತಾಳ ಹಗಲೆಲ್ಲ ಸುಚಿರ ಭೂತಿ ನನ್ನ ಭಾರತ ಮಾತೆ ಅಳತಾಳ ಹಗಲೆಲ್ಲ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಹೆಸರಾತ ಜಗವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳುವೆ ಕೇಳರಿ ನೀವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳುವೆ ಕೇಳರಿ ನೀವೆಲ್ಲ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹೆಸರಾತ ಜಗವೆಲ್ಲ ಭಾರತ ದೇಶ ಬ್ರಿಟಿಷರ ಆಳ್ಯಾರ 100 ವರ್ಷ ಕಾಲ ಏ ಬ್ರಿಟಿಷ್ ಜನರ ಗುಲಾಮರಾಗಿ ಬಾಳೋದು ಬಂತಲ್ಲ ಏ ಬ್ರಿಟಿಷ್ ಜನರ ಗುಲಾಮರಾಗಿ ಬಾಳೋದು ಬಂತಲ್ಲ ಏ ವೀರ ಸೂರರು ಮನದಾಗ ಉರಿದು ಮಸಿತಾರ ಒಳ್ಳೆ ಹಲ್ಲ ವೀರ ಸೂರರು ಮನದಾಗ ಉರಿದು ಮಸಿತಾರ ಒಳ್ಳೆ ಹಲ್ಲ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಹೆಸರಾತ ಜಗವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳು ಕೇಳರಿ ನೀವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳು ಕೇಳರಿ ನೀವೆಲ್ಲ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರಾತು ಜಗವೆಲ್ಲ ಕೆಂಪು ಮುಸುಡಿ ಬ್ರಿಟಿಷರ್ನೆಲ್ಲ ಹುಡುಕಿ ಹೊಡೆದಾರಲ್ಲ ಏ ರಕ್ತದ ಕಾವಲಿ ಹರಿದು ಹೋಗತಿತ್ತ ಅಳತಿಗೆ ಲೆಕ್ಕಿಲ್ಲ ಏ ರಕ್ತದ ಕಾವಲಿ ಹರಿದು ಹೋಗತಿತ್ತ ಅಳತಿಗೆ ಲೆಕ್ಕಿಲ್ಲ ಏ ವೀರ ಸಂಜೆ ಓಡಿ ಹೋಯಿತು ಆನಂದಾತು ಎಲ್ಲ ಬ್ರಿಟಿಷ್ ಸಂಧಿ ಓಡಿ ಹೋಯಿತು ಆನಂದಾತ ಎಲ್ಲ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಹೆಸರಾತ ಜಗವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳು ಕೇಳರಿ ನೀವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳು ಕೇಳರಿ ನೀವೆಲ್ಲ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹೆಸರಾತು ಜಗದಲ್ಲ ಆಗಸ್ಟ್ 15 ತಿರಂಗಿ ಬಾವುಟ ಏರಿ ನಾಡ ಮ್ಯಾಲ ಏ 26 ಜನವರಿ ಗಣರಾಜ್ಯೋತ್ಸವ ಕೇಳ ಏ ವೀರ
ಸೂರರ ವೀರರ ಜನ್ಮ ಆಗಿ ಹೋಯ್ತು ಸಫಲ ವೀರ ಸೂರರ ವೀರರ ಜನ್ಮ ಆಗಿ ಹೋಯ್ತು ಸಫಲ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಹೆಸರಾತ ಜಗವೆಲ್ಲ ವೀರ ರಾಣಿ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳು ಕೇಳರಿ ನೀವೆಲ್ಲ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹೆಸರಾತ ಜಗವೆಲ್ಲ ಏ ರಾಯವಾಗ ತಾಲೂಕ ಹಂದಿಗುಂದ ಊರ ಜಾಯಿರನಾಡ ಮ್ಯಾಲ ಏ ರಾಯವಾಗ ತಾಲೂಕ ಹಂದಿಗುಂದ ಊರ ಜಾಯಿರನಾಡ ಮ್ಯಾಲ ಏ ಭಾರತ ಮಾತೆ ಮಗಳಾಗಿ ಮಾದೇವಿ ಹಾಡಿ ಹೇಳ್ತಾಳಲ್ಲ ಭಾರತ ಮಾತೆ ಮಗಳಾಗಿ ಮಾದೇವಿ ಹಾಡಿ ಹೇಳ್ತಾರಲ್ಲ ಏ ರಾಜು ಪಾಟೀಲರ ಕವನ ಬರೆಯತಾರ ದೇಶ ಭಕ್ತ ಅಸಲ ರಾಜು ಪಾಟೀಲರ ಕವನ ಬರೆಯತಾರ ನಾಡ ಭಕ್ತ ಅಸಲ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಹೆಸರಾತ ಜಗವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳುವೆನು ಕೇಳರಿ ನೀವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳು ಕೇಳರಿ ನೀವೆಲ್ಲ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಹೆಸರಾತ ಜಗವೆಲ್ಲ ಏ ರಾಣಿ ಚೆನ್ನಮ್ಮನ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳು ಕೇಳರಿ ನೀವೆಲ್ಲ ರಾಣಿ ಚೆನ್ನಮ್ಮನ ಹಿರಿಮೆ ಹೇಳು ಕೇಳರಿ ನೀವೆಲ್ಲ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಹೆಸರಾತ ಜಗವೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಮಸ್ಕಾರಗಳು. ನಾವು ನಿಮಗೆ ನಮ್ಮ ಪಂಚಾಯತಿ ಆದಾಯದ ಸ್ಥಿತಿಯ ಬಗ್ಗೆ ಮಾತನಾಡಲು ಬಯಸುತ್ತೇವೆ. ನಮ್ಮ ಪಂಚಾಯತಿಯ ಮೂಲ ಆದಾಯ ಬಗ್ಗೆ ಅಭಿವೃದ್ಧಿ ಮಾಡಬೇಕಾಗಿದೆ. ಕಾರಣ ನಮ್ಮಲ್ಲಿರುವ ಹಣದ ವೆಚ್ಚ ಕಡಿಮೆ ಮಾಡಬೇಕಾಗಿದೆ. ನಾವು ಅಭಿವೃದ್ಧಿ ಹೊಂದಿದ ಪಂಚಾಯತ್ ಆಗಬೇಕಾಗಿದೆ. ನಮಸ್ಕಾರ ರಾಮು ಮತ್ತು ಮೋಹನ್ ಬರ್ರಿ ಕೂಡ್ರಿ. ನಿಮ್ಮ ಮಾತೇನೋ ಸರಿ ಅದ, ನನಗೂ ಇದ್ರ ಬಗ್ಗೆ ಚಿಂತೆ ಅದ. ಅಧ್ಯಕ್ಷರೇ, ನಾವು ನಮ್ಮ ಆದಾಯದಲ್ಲಿ ಹೆಚ್ಚಳ ಮಾಡ್ಬೋದಲ್ವೇ? ನಿಜವಾಗಿಯೂ ಸರಿ, ಆದ್ರೆ ಮಾಡೋದು ಹೆಂಗ ತಿಳಿಯಲಾಗ್ಯದ. ನನ್ನ ಹತ್ರ ಒಂದು ಉಪಾಯ ಇದೆ ನೋಡಿ. ನಾವು ಯಾವಾಗಲೂ ದುರ್ಗಾ ಅಕ್ಕನ ಹತ್ರ ಕೇಳುವ ಹಾಗೆ ಈಗಲೂ ಕೇಳೋಣ. ಅದೇ ರೀತಿ ವಿಷಯದಲ್ಲಿ ದುರ್ಗಾ ಅಕ್ಕ ನಮಗೆ ಒಳ್ಳೆಯ ಮಾರ್ಗ ಯಾವುದೊಂದು ತಿಳಿಸ್ತಾರೆ ನೋಡಿ. ಸರಿ, ನಾ ದುರ್ಗಾ ಕರೆಸ್ತೀನಿ. ಈ ಮಾತೇನೋ ಸರಿ ಅದ. ನಾವು ಕೈ ಕಟ್ಕೊಂಡು ಕೂಡೋ ಹಾಗಿಲ್ಲ. ಪಂಚಾಯಿತಿ ನಮ್ದು ಅದ, ಅದರಲ್ಲೂ ಕರ್ತವ್ಯನೂ ಕೂಡ ನಮ್ದದ. ಪಂಚಾಯಿತಿನ ಕೆಲವು ಆದಾಯಗಳ ಮೂಲಗಳನ್ನ ಅಭಿವೃದ್ಧಿ ಮಾಡ್ಬೇಕಂದ್ರ ಸಾರ್ವಜನಿಕರಿಗೆ ಹೊರೆಯಾಗ್ದಂಗ ನಾವು ಏನಾದ್ರೂ ಮಾಡ್ಲೇಬೇಕಾಗ್ಯದ. ಆದ್ರೆ ತೆರಿಗೆ ಹೆಚ್ಚಾಗಬಾರ್ದು ಮತ್ತು ಪಂಚಾಯಿತಿಯಲ್ಲಿ ಸಂಪತ್ತಿನ ಹೆಚ್ಚಳವಾಗಬೇಕು. ನಮ್ಮ ಸ್ಥಳೀಯ ತೆರಿಗೆ ಸಂಗ್ರಹಣೆಯಲ್ಲಿ ನಾವು ಸುಧಾರಿಸಬೇಕು. ಅದರೊಂದಿಗೆ ನಾವು ಸರ್ಕಾರದ ಯೋಜನೆಗಳನ್ನ ಸರಿಯಾಗಿ ಬಳಸಬೇಕಾಗದ. ದುರ್ಗಾ ಅಕ್ಕ, ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೀವಿ. ನಾವು ಏನು ಮಾಡ್ಬೇಕನ್ನೋದನ್ನು ಹೇಳಿ. ನೀನು ನಿನ್ನ ಸಲಹೆಯನ್ನು ನೀಡು, ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ನಮ್ಮ ಹಳ್ಳಿಯ ಸಂಪನ್ಮೂಲಗಳನ್ನ ನಾವು ಚಲೋ ಬಳಸಬೇಕು. ನಾವು ಕೊಳವೆಗಳು ಮತ್ತು ತೋಟಗಳ ಆದಾಯವನ್ನ ಹೆಚ್ಚಿಸಬೇಕಾಗ್ಯದ. ಇದರೊಂದಿಗೆ ನಾವು ಸ್ಥಳೀಯ ತೆರಿಗೆಗಳನ್ನ ಸಮಯಕ್ಕೆ ಪಾವತಿಸಬೇಕು. ಇದರಿಂದ ಪಂಚಾಯಿತಿಯಲ್ಲಿ ರೊಕ್ಕ ಇರ್ತದ. ಹೆಣ್ಮಕ್ಳು ಮತ್ತು ಜನರ ಸಹಕಾರದಿಂದ ಸಣ್ಣ ಕೈಗಾರಿಕೆಗಳನ್ನ ಕಟ್ಟಬಹುದು. ಇದರಿಂದ ಪಂಚಾಯಿತಿ ಒಳಗ ಕೆಲಸ ಮತ್ತು ಆದಾಯ ಹೆಚ್ಚಿಸ್ತದ. ಹೌದು ದುರ್ಗಾ ಅಕ್ಕ, ಪಂಚಾಯಿತಿಯ ಖರ್ಚು ವೆಚ್ಚದ ಮೇಲೆ ಕಣ್ಣಿಡುವ ಒಂದು ಸಮಿತಿಯನ್ನು ರಚಿಸೋಣ. ಇದು ಜನರಲ್ಲಿ ವಿಶ್ವಾಸ ಮೂಡಿಸ್ತದೆ. ಅಧ್ಯಕ್ಷರೇ, ನಮ್ಮ ಪಂಚಾಯಿತಿ ಆದಾಯ ಹೆಚ್ಚುತ್ತಿದೆ ನೋಡಿ. ಸ್ಥಳೀಯ ತೆರಿಗೆ ಸಂಗ್ರಹ ಸುಧಾರಿಸಿದ್ದು, ಜನರು ಈಗ ಸಕಾಲಕ್ಕೆ ತೆರಿಗೆ ಪಾವತಿಸಿದ್ದು, ರಸ್ತೆ ದುರಸ್ತಿ ಕಾರ್ಯಕ್ರಮವು ನಡೀತಾನೇ ಇದೆ. ವಿವಿಧೆಡೆ ಸ್ವಚ್ಛತಾ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಇದೆಲ್ಲ ನಿಮ್ಮ ಸಹಕಾರದ ಫಲ. ಒಟ್ಟಾಗಿ ನಾವು ಇದನ್ನು ಸಾಬೀತುಪಡಿಸೀವಿ. ಸರಿಯಾದ ವ್ಯವಸ್ಥೆಯಿಂದ ನಾವು ನಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು. ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದ. ದುರ್ಗಾ, ನಾವು ಇದನ್ನು ಮಾಡಬೇಕು. ನಮ್ಮ ಪಂಚಾಯಿತಿಯಲ್ಲಿ ದುರ್ಗೆಯಂತಹ ಯುವತಿ ಇರುವುದು ನಮ್ಮ ಅದೃಷ್ಟ. ಇದರಲ್ಲಿ ಧನ್ಯವಾದದ ಅಗತ್ಯ ಇಲ್ಲ. ಹಳ್ಳಿಯೂ ನಮ್ಮದೇ ಅದ. ನಾನು ನಿಮ್ಗೆ ಚಲೋ ಅನ್ಸಿದ್ದನ್ನು ಹೇಳಿದ್ದೀನಿ ಅಷ್ಟೇ. ಮುಂದೇನೂ ಹಾಗೆ ಹೇಳ್ತೀನಿ.
ಕೇಳುಗರೆ, ಈ ರೀತಿಯಾಗಿ ರಾಂಪುರ್ ಗ್ರಾಮದ ಪಂಚಾಯತ್ ತನ್ನ ಹಣ ಮತ್ತು ಖರ್ಚಿನ ನಿಖರವಾದ ಮತ್ತು ಸ್ವಚ್ಛವಾದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಮಾದರಿಯಾಗಿದೆ. ಸರಿಯಾದ ನಾಯಕತ್ವ, ಪಾರದರ್ಶಕತೆ ಮತ್ತು ಸಮುದಾಯದ ಸಹಕಾರದಿಂದ ನಾವು ನಮ್ಮ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಸುಧಾರಿಸ್ಬೋದು ಮತ್ತು ಗ್ರಾಮವನ್ನು ಅಭಿವೃದ್ಧಿಪಡಿಸ್ಬೋದು ಎಂಬುದನ್ನು ಈ ನಾಟಕವು ನಮಗೆ ಕಲಿಸುತ್ತದೆ. ಪ್ರತಿ ಪಂಚಾಯಿತಿಯಲ್ಲಿಯೂ ದುರ್ಗೆ ಅಂತ ಹುಡುಗಿ ಇದ್ದರೆ ಯಾವತ್ತೂ ಸಮಸ್ಯೆ ಬರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ದುರ್ಗಾ ದೀದಿಯವರ ಸಲಹೆಯ ಮೇರೆಗೆ ಗ್ರಾಮಸ್ಥರು ತಮ್ಮ ಪಂಚಾಯತ್ನ ಆರ್ಥಿಕ ಪರಿಸ್ಥಿತಿ ಮತ್ತು ವೆಚ್ಚವನ್ನು ಹೇಗೆ ವಹಿಸ್ಕೊಂಡ್ರು ಎಂದು ನೀವು ಕೇಳಿದ್ದೀರಾ. ಆದರೆ ಈ ರೀತಿಯಾಗಿ ನೀವೆಲ್ಲರೂ ಕೂಡ ಇದಕ್ಕೆ ಮುಂದೆ ಬರಬೇಕು ನೋಡಿ.